ನಮಸ್ಕಾರ ಸ್ನೇಹಿತರೆ, ದ ಮ್ಯಾಜಿಕ್ ಆಫ್ ಕೋಡಿಂಗ್ ಫೋನಿಕ್ಸ್ ಕನ್ನಡ ಸಂಚಿಕೆ 21ಕ್ಕೆ ನಿಮಗೆಲ್ಲ ಆದರದ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಿಂದ ಆಟದೊಂದಿಗೆ ಪಾಠ ಕನ್ನಡ ಸ್ವರಮಾಲೆಯ 15 ಅಕ್ಷರಗಳ ಸ್ವರಗಳನ್ನ ಹೇಗೆ ಆಟದ ಮೂಲಕ ಅಭ್ಯಾಸ ಮಾಡ್ಬೋದು ಅಂತ ನಾವು ತಿಳ್ಕೊತಾ ಇದ್ದೀವಿ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ ಏನು ನಿಮಗೆ ಗೊತ್ತು, ಲರ್ನಿಂಗ್ ಔಟ್ಕಮ್ ಏನು ಈಗಾಗಲೇ ಅದನ್ನು ನೀವು ನೋಡಿದ್ದೀರಾ. ಹಾಗಾದರೆ ಈ ಸಂಚಿಕೆಯಲ್ಲಿ ಹೊಸ 4 ಆಟಗಳು ಯಾವುದಪ್ಪ ಅಂದರೆ, ಮೊದಲನೇದು ವರ್ಡ್ ಬಿಲ್ಡಿಂಗ್. ಸೊ ವರ್ಡ್ ಬಿಲ್ಡಿಂಗ್ ಏನು ಅಂದರೆ, ಇದರಲ್ಲಿ ನಾವು ಮಿನಿಮಮ್ 2 ಅಥವಾ 3ರಿಂದ 4 ಮಕ್ಕಳನ್ನ ಒಟ್ಟಿಗೆ ಆಟ ಆಡಿಸ್ಬೋದು. ಅ ಇಂದ ಹಿಡಿದು ಅಹವರೆಗಿನ ಸ್ವರಮಾಲೆಯಲ್ಲಿ ಯಾವುದಾದ್ರೂ ಒಂದು ಅಕ್ಷರನ ನಾವು ಆಯ್ಕೆ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಅ ಅನ್ನೋ ಒಂದು ಅಕ್ಷರನ ನಾವು ಆಯ್ಕೆ ಮಾಡಿಕೊಂಡಾಗ ಮಕ್ಕಳಿಗೆ ಏನು ಹೇಳಬೇಕು, ಈಗ 2 ಆಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಒಂದು ಮಗು ಅ ಇಂದ ಶುರುವಾಗುವಂಥ ಒಂದು ಪದ ಹೇಳಬೇಕು. ಉದಾಹರಣೆಗೆ ಅಪ್ಪ. ಸೊ ಎರಡನೇ ಮಗು ಏನು ಮಾಡಬೇಕು, ಇನ್ನೊಂದು ಪದನ ಹೇಳಬೇಕು ಅಲ್ವಾ. ಅ ಇಂದ ಶುರುವಾಗೋದು ಬರೀ ಹೊಸ ಪದ ಹೇಳಿದ್ರೆ ಸಾಲದು. ಮೊದಲನೇ ಮಗು ಅಥವಾ ಮೊದಲನೇ ಹುಡುಗ ಯಾವ ಪದನ ಹೇಳ್ದ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಅದ್ರ ಜೊತೆ ಇನ್ನೊಂದು ಹೊಸ ಪದನ ಸೇರಿಸ್ಬೇಕು. ಅಂದ್ರೆ ಈ ಹುಡುಗ ಹೇಳಿದ್ ಯಾವುದು, ಅಪ್ಪ. ಸೊ ಇನ್ನೊಂದು ಹುಡುಗ ಆಟನ ಶುರು ಮಾಡಬೇಕಾದ್ರೆ ಅಪ್ಪ ಅಮ್ಮ. ಸೊ 2 ಪದಗಳಾಯ್ತು. ಸೊ ಇಷ್ಟಕ್ಕೆ ನಿಂತ್ಕೊಳ್ಳುತ್ತಾ? ಇಲ್ಲ, ನಾವಿದನ್ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಬೋದು. ಯಾವಾಗ ಅಂದರೆ ಒಂದು ಪಿಕ್ಚರ್ ರೂಪದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನಾನು ಹೇಳಿದೆ 2 ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇವರು ಯಾವ ಅಕ್ಷರದ ಪದಗಳನ್ನ ರಚಿಸ್ತಾ ಇದ್ದಾರೆ, ಅ ಅಕ್ಷರದ ಪದಗಳು. ಸೊ ಮೊದಲನೇ ಹುಡುಗ ಇಲ್ಲಿ ನೋಡಿ, ಬ್ಲೂ ಡ್ರೆಸ್ ಹಾಕೊಂಡಿರೋನು ಅಪ್ಪ ಅಂತ ಹೇಳ್ದ. ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರೋ ಹುಡುಗ ಅಪ್ಪ ಅಮ್ಮ ಅಂತ ಹೇಳಿ 2 ಹೆಜ್ಜೆ ಮುಂದೆ ತಗೊಳ್ಬೇಕು. ಸೊ ಇಲ್ಲಿ ಹುಡುಗ ಅಪ್ಪ ಅಂತ ಹೇಳಿ 1 ಹೆಜ್ಜೆ ಮುಂದೆ ಬಂದ್ರೆ ಇನ್ನೊಂದು ಹುಡುಗ ಅಪ್ಪ ಅಮ್ಮ ಅಂತ 2 ಹೆಜ್ಜೆ ತಗೊಳ್ಬೇಕು. ಈಗ ಈ ಬ್ಲೂ ಹುಡುಗ ಏನ್ ಮಾಡಬೇಕು, ಅಪ್ಪ ಅಮ್ಮ ಇನ್ನೊಂದು ಹೊಸ ಪದ ಹೇಳಬೇಕು, ಅಜ್ಜ. ಸೊ 3 ಸ್ಟೆಪ್ ಮುಂದೆ ಬರ್ತಾನೆ. ಇನ್ನೊಂದು ಹುಡುಗ ಅಂದ್ರೆ ಬ್ಲ್ಯಾಕ್ ಆಗಿರೋ ಹುಡುಗ ಏನ್ ಮಾಡ್ತಾನೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ. ಈಗ 4 ಹೆಜ್ಜೆ ಮುಂದೆ ಬರ್ತಾನೆ. ಹೀಗೆ ಆಟದ ಮೊದಲೇನೆ ಒಂದು ಫಿನಿಶ್ ಲೈನ್ ನಾವು ಹಾಕಿ ಅನೇಕ ಪದಗಳನ್ನ ರಚಿಸ್ತಾ ಹೋಗ್ತಾ ಅದ್ರ ಜೊತೆ ಮೆಮೊರೈಸ್ ಕೂಡ ಮಾಡ್ತಾ ಯಾರು ಮೊದಲಿಗೆ ಫಿನಿಶ್ ಲೈನ್ಗೆ ಬರ್ತಾರೆ ಅವರು ಗೆಲ್ತಾರೆ ಅಂತ ಹೇಳ್ಬೋದು. ಮಕ್ಕಳು ಇದನ್ನ ತುಂಬ ಚೆನ್ನಾಗಿ ಆಟ ಆಡ್ಬೋದು, ಯಾಕೆಂದರೆ ಇದರಲ್ಲಿ ಬಾಡಿ ಮೂವ್ಮೆಂಟ್ಸ್ ಇದೆ, ಮೆಮೊರಿ ಕೂಡ ಎನ್ಹ್ಯಾನ್ಸ್ ಆಗ್ತಾ ಇದೆ, ಹಾಗೆ ವೊಕ್ಯಾಬ್ಯುಲರಿ ಆ್ಯಂಡ್ ಬಿಗಿನಿಂಗ್ ಸೌಂಡ್ ಕೂಡ ಈ ಚಟುವಟಿಕೆ ಅಥವಾ ಈ ಆಟದಿಂದ ಮಕ್ಕಳಲ್ಲಿ ಎನ್ಹ್ಯಾನ್ಸ್ ಆಗ್ತಾ ಇದೆ. ಸೊ ತಪ್ಪದೆ ಇದನ್ನ ಹೊಸ ರೀತಿಯ ಮೆಮೊರಿ ಗೇಮ್ನ ಆಟ ಆಡ್ಬೋದು. ಇವತ್ತಿನ 2ನೇ ಗೇಮ್ ಏನು, ಹೌದು ಈ ಒಂದು ಸಂಚಿಕೆಯ ವಿಶೇಷನೇ ನಾನು ಹೇಳೋದು ಮರ್ತಿದ್ದೆ. ಈ ಸಂಚಿಕೆಯಲ್ಲಿ ನಾವು ಆಡೋ ಎಲ್ಲ ಆಟಗಳು ಮೆಮೊರಿ ಗೇಮ್ಸ್, ಅಂದರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋ ಅಂತಹ ಆಟಗಳು. ಸೊ ಎಲ್ಲ ಮೆಮೊರಿ ಗೇಮ್ಸ್ ಆಗಿರುತ್ತೆ. 2ನೇ ಆಟ ಬಂದು ಮೆಮೊರಿ ಬೋರ್ಡ್ ಗೇಮ್. ಸೊ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಥರ ಹಲವಾರು ಚಿತ್ರಗಳನ್ನ ಒಡಗೂಡಿ ನಾವು ಒಂದು ಚಾರ್ಟ್ ಅಥವಾ ಬೋರ್ಡ್ನ ರೆಡಿ ಮಾಡ್ಕೊಳ್ಬೋದು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ವರ್ಡ್ಸ್ ಇದೆ ಅಲ್ವಾ, ಮಕ್ಕಳಿಗೆ ಇದನ್ನ ನಾವು ಗುರುತಿಸೋಕ್ಕೆ ಹೇಳಬೇಕು. ಸೊ ಇಲ್ಲಿ ಯಾವ್ಯಾವ ಚಿತ್ರನ ಮಕ್ಕಳು ಗುರುತಿಸ್ಬೋದು ಸುಲಭದಲ್ಲಿ, ಅಳಿಲು, ಇರುವೆ, ಆಲ, ಉರಗ, ಅರ, ಈಟಿ, ಉಡುಗೊರೆ, ಆನೆ, ಇಲಿ ಹಾಗೂ ಈರುಳ್ಳಿ. ಸೊ ಈ ಎಲ್ಲ ಚಿತ್ರಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಕ್ಕಳು ಏನು ಮಾಡಬೇಕು ಅಂದರೆ, ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಅಳಿಲು, ಇದು ಅರ. ಈ 2 ಪದಗಳು ಒಂದೇ ಬಿಗಿನಿಂಗ್ ಸೌಂಡಿಂದ ಶುರು ಆಗುತ್ತೆ, ಒಂದೇ ಸ್ವರದಿಂದ ಶುರು ಆಗುತ್ತೆ. ಸೊ ಈಗ ಇದನ್ನು ತೆರೆದು ನೋಡಿದಾಗ ಮಕ್ಕಳಿಗೆ ಇಲ್ಲಿ 2 ಅಕ್ಷರಗಳು ಬಂದರೆ ಅವ್ರಿಗೆ 1 ಪಾಯಿಂಟ್ ಸಿಗತ್ತೆ. ಸೊ ಹೀಗೆ 1 ಪಾಯಿಂಟ್ ತಗೊಂಡಂಥ ಮಗು ಇನ್ನೊಂದು ಟರ್ನ್ ತಗೊಳತ್ತೆ. ಸೊ ಹೀಗೆ 2 ಈ ಇರುವೆ ಹಾಗೂ ಇಲಿ
ಇದನ್ನ ಗುರುತಿಸಿದಾಗ ಇದನ್ನ ತೆಗೆದಾಗ ಇಲ್ಲಿ ಒಂದೇ ಅಕ್ಷರಗಳಿರುತ್ತೆ. ಸೊ ಹೀಗೆ ನೆನಪಿನಲ್ಲಿ ಇಟ್ಕೊಂಡು ಇದನ್ನ ಇನ್ನೂ ಒಂದು ವೇರಿಯೇಷನ್ ಏನಪ್ಪ ಮಾಡ್ಬೋದು ಈ ಮೆಮೊರಿ ಬೋರ್ಡ್ ಗೇಮಲ್ಲಿ ಅಂದರೆ, ಒಂದು ಅಕ್ಷರ ಅಳಿಲು ಅದನ್ನ ತೆಗೆದು ಕೆಳಗಡೆ ಯಾವ ಅಕ್ಷರ ಇದೆ ಅಂತ ನೋಡೋ ಹಾಗಿಲ್ಲ, ಇನ್ನೊಂದು ಅಕ್ಷರನ ತೆಗೆದು ಅದನ್ನ ಊಹೆ ಮಾಡಿ ಅದ್ರ ಕೆಳಗೆ ಯಾವ ಅಕ್ಷರ ಇದೆ ಅಂತ ಹೇಳಿ ಅದನ್ನ ತೆಗೆದು ನೋಡಿದಾಗ ಒಂದೇ ಇದ್ದಾಗ ಕೂಡ ಮ್ಯಾಚ್ ಮಾಡ್ಬೋದು. ಸೊ ಹೀಗೆ ನೀವು ಅನೇಕ ವೇರಿಯೇಷನ್ಗಳನ್ನ ಸೃಷ್ಟಿಸಿ ಮಕ್ಕಳಿಗೆ ಇಂಥ ಹಲವಾರು ಇಂಟ್ರೆಸ್ಟಿಂಗ್ ಆಟಗಳನ್ನ ಆಡಿಸ್ಬೋದು. ಸೊ ಇದು ಮೆಮೊರಿ ಬೋರ್ಡ್ ಗೇಮ್. ಮುಂದಿನದ್ದು ಯಾವುದಪ್ಪ ಅಂದರೆ ಮೆಮೊರಿ ಟೇಬಲ್ ಗೇಮ್ಸ್. ಸೊ ಇದರಲ್ಲೂ 2-3 ಥರ ಆಟಗಳನ್ನ ಆಡ್ಬೋದು. ಏನಪ್ಪ ಅಂದರೆ, ಒಂದು ಟೇಬಲ್ ಮೇಲೆ ನಾ ಹೇಳಿದ್ದೆ ಈ ಥರ ನಾವು ಕಾರ್ಡ್ಸ್ ಮಾಡಿಟ್ಕೊಳ್ಬೇಕಾಗತ್ತೆ, ನಮ್ಮ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅಂತ. ಸೊ ಈ ಥರ 2-3 ಕಲರ್ನಲ್ಲಿ ನಾವು ಕಾರ್ಡ್ಸ್ ಮಾಡಿಟ್ಕೊಂಡಾಗ ರ್ಯಾಂಡಮ್ ಆಗಿ, ಸೀರೀಸ್ನಲ್ಲಿ ಬೇಡ, ರ್ಯಾಂಡಮ್ನಾಗಿ ಒಂದು 6ರಿಂದ 8 ಅಕ್ಷರನ ನಾವು ಒಂದು ಟೇಬಲ್ ಮೇಲೆ ಜೋಡಿಸಿ ಮಕ್ಕಳಿಗೆ ಒಂದು 10 ಸೆಕೆಂಡ್ಗಳ ಕಾಲ ಅದನ್ನು ನೋಡಿ ಅಂತ ಹೇಳಿ ಅವ್ರನ್ನ ಹಿಂದೆ ತಿರುಗಿಸಿ ಇವಾಗ ಯಾವ್ಯಾವ ಅಕ್ಷರಗಳಿತ್ತು ಅದನ್ನೆಲ್ಲ ಬರೀರಿ ಅಂತ ಹೇಳ್ಬೋದು. ನಂಬರ್ 1 ಅದೇ ಅಕ್ಷರಗಳನ್ನ ಒಂದು ಪೇಪರ್ ಅಥವಾ ನೋಟ್ ಪ್ಯಾಡಲ್ಲಿ ಬರೀಬಹುದು. ಇನ್ನೊಂದು ಏನು ವೇರಿಯೇಷನ್ ಮಾಡ್ಬೋದು, ಆ ಅಕ್ಷರಗಳನ್ನ ನಾವು ಕೆಲವು ಅಕ್ಷರಗಳನ್ನ ತೆಗೆದು 8 ಅಕ್ಷರಗಳನ್ನ ನಾವು ತೋರಿಸಿದ್ರೆ ಅದರಲ್ಲಿ 2 ಅಕ್ಷರಗಳನ್ನ ತೆಗೆದು ಯಾವ 2 ಅಕ್ಷರಗಳನ್ನ ತೆಗೆದಿದ್ದೀವಿ ಅಂತ ಗುರುತಿಸಿ ಅಂತ ಕೂಡ ಹೇಳ್ಬೋದು. ಇದು ಕೂಡ ಮಕ್ಕಳಿಗೆ ಒಳ್ಳೆ ಮೆಮೊರಿ ಗೇಮ್ ಆಗತ್ತೆ. ನಂಬರ್ 3 ರೀಪ್ಲೇಸ್ ಅಂದರೆ ಈ 8 ಅಕ್ಷರಗಳನ್ನ ನಾವೇನು ಜೋಡಿಸಿರ್ತೀವಿ ಮಕ್ಕಳು ನೋಡಾಗಿದ ನಂತರ 2 ಅಕ್ಷರಗಳನ್ನ ರೀಪ್ಲೇಸ್, ಬೇರೆ ಅಕ್ಷರಗಳನ್ನ ಇಟ್ಟು ಯಾವ 2 ಹೊಸ ಅಕ್ಷರಗಳನ್ನ ಹೊಸದಾಗಿ ಇಟ್ಟಿದ್ದೀವಿ ಅಂತ ಮಕ್ಕಳನ್ನ ಕೇಳಿದಾಗ ಮಕ್ಕಳು ಆಡ್ತಾ ಲೆಟರ್ ರೆಕಗ್ನಿಷನ್ ಸ್ಕಿಲ್ನ ತುಂಬ ಚೆನ್ನಾಗಿ ಕಲಿತಾರೆ. ಹಾಗೆ ಮೆಮೊರಿ ಕೂಡ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇದು ಮೆಮೊರಿ ಲೆಟರ್ ಕಾರ್ಡ್ ಗೇಮ್. ಆದರೆ ಈಗ ವರ್ಡ್ ಕಾರ್ಡ್, ಸೊ ನಾನು ಹೇಳಿದ್ದೆ ಈ ಥರ ಚಿತ್ರಗಳು ಕೂಡ ಇರೋವಂಥ ಕಾರ್ಡ್ ಒಂದು ಸೆಟ್ ಮಾಡ್ಕೊಳ್ಳಿ. ಇಲ್ಲ ನಿಜವಾದ ಆಟ ಸಾಮಾನು ಇರ್ಬೋದು, ನಿಜವಾದ ಪದಾರ್ಥ ಇರ್ಬೋದು, ಅದು ಕೂಡ ಆ ಇಂದ ಹಿಡಿದು ಅಹವರೆಗಿನ ಎಲ್ಲ ಅಕ್ಷರಗಳಿಗೆ ಏನೇನು ಸಿಗುತ್ತೆ ಅದನ್ನು ಇಟ್ಕೊಂಡು ಒಂದು ಟೇಬಲ್ ಮೇಲೆ ಜೋಡಿಸಿ ಸೇಮ್. ಸೊ ಇಲ್ಲಿ ಸಪೋಸ್ ಇದು ಅರಸ ಇಡ್ತಾ ಇದ್ದೀನಿ, ಇನ್ನೊಂದು ಕಾರ್ಡ್ ಯಾವುದು ಊಟ ಇಡ್ತಾ ಇದ್ದೀನಿ, ಸಪೋಸ್ ಇನ್ನೊಂದು ಋಷಿ. ಸೊ ಈ 3 ಕಾರ್ಡು ಟೇಬಲ್ ಮೇಲಿರುತ್ತೆ. ಮಕ್ಕಳಿಗೆ ಇದೇ ಥರ 8 ಕಾರ್ಡ್ನ ಇಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಏನು ಮಾಡಬೇಕು ಗೊತ್ತಾ, ಇವಾಗ ನೋಟ್ ಪ್ಯಾಡ್ನಲ್ಲಿ ಇದರ ಬಿಗಿನಿಂಗ್ ಸೌಂಡ್ಸ್ ಬರೀರಿ ಅಂತ ಹೇಳಬೇಕು. ಋಷಿ ನೋಡಿದ್ರೆ ಅಂತ ಋಷಿನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಬರಿಬೇಕು. ಊಟನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸ್ವರನ ಬರಿಬೇಕು. ಸೊ ಚಿತ್ರಗಳನ್ನ ನೋಡಿ ಅದರ ಸ್ವರವನ್ನ ಬರಿಬೇಕು. ನಂಬರ್ 2 ವೇರಿಯೇಷನ್ ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಅಂದರೆ 8 ಚಿತ್ರಗಳಲ್ಲಿ 2ನ್ನ ತೆಗೆದು ಯಾವ 2 ಸ್ವರದ ಚಿತ್ರಗಳು ಇಲ್ಲ ಅಂತ ಮಕ್ಕಳಿಗೆ ಗುರುತಿಸಿ ಅನ್ಬೋದು. ನಂಬರ್ 3 ರೀಪ್ಲೇಸ್ ಮಾಡಿ ಅನ್ಬೋದು. ಅಂದರೆ 2 ಚಿತ್ರಗಳನ್ನ ತೆಗೆದು ಹೊಸ 2 ಚಿತ್ರಗಳನ್ನ ಇಟ್ಟು ಯಾವ ಚಿತ್ರನ ಇಟ್ಟಿದ್ದೀವಿ ಅಂತ ಕೂಡ ಗುರುತಿಸೋಕ್ಕೆ ಮಕ್ಕಳನ್ನ ಕೇಳ್ಬೋದು. ಸೊ ಹೀಗೆ ಹಲವಾರು ವೇರಿಯೇಷನ್ಸ್ ಮಾಡ್ತಾ ನಾವು ನಮ್ಮ ಮಕ್ಕಳಿಗೆ ಈ ಮೆಮೊರಿ ಗೇಮ್ಸ್ನ ಆಟ ಆಡಿಸ್ಬೋದು. ಸೊ ಹೀಗೆ ಇವತ್ತು ನಾವು ಎಲ್ಲ ರೀತಿಯ ಮೆಮೊರಿ ಗೇಮ್ ಆಡಿದ್ದೀವಿ. ಕೊನೆಯದಾಗಿ ಲೆಟರ್ ಮೆಮೊರಿ ಗೇಮ್ ಅಂದರೆ ನಿಮಗೆಲ್ಲ ಮೆಮೊರಿಗೆ ಮಾಡಿ ಅಭ್ಯಾಸ ಇದ್ದರೆ ಅದು ಲೆಟರ್ ಕಾರ್ಡಲ್ಲಿ ಆಗುತ್ತೆ. ಸೊ ಈಗ ನನ್ನ ಹತ್ರ ಹಳದಿ ಮತ್ತು ನೀಲಿ ಲೆಟರ್ ಸೀರೀಸ್ ಇದೆ. ಆ ಇಂದ ಅಹಾವರೆಗೆ ಇದೆ, ಇದು ಕೂಡ ಆ ಇಂದ ಅಹಾವರೆಗಿದೆ. ಇದು ಹೀಗೆ ಹಿಂದೆ ಕಾಣದೇ ಇರೋ ಅಕ್ಷರ ಕಾಣದೇ ಇರೋ ಹಾಗೆ ರ್ಯಾಂಡಮ್ ಆಗಿ, ಸೀರೀಸ್ನಲ್ಲೇ ಅಲ್ಲ ರ್ಯಾಂಡಮ್ ಆಗಿ ಹಳದಿ ಕಾರ್ಡ್ನ ಆ ಇಂದ ಅಹಾವರೆಗೂ ಜೋಡಿಸ್ಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ರ್ಯಾಂಡಮ್ನಲ್ಲಿ ನೀಲಿ ಕಾರ್ಡ್ಗಳನ್ನ ಕೂಡ ಆ ಇಂದ ಅಹಾವರೆಗೆ ಜೋಡಿಸ್ಬೇಕು. ಅಂದರೆ 15 ಹಳದಿ ಕಾರ್ಡ್ಸು, 15 ನೀಲಿ ಕಾರ್ಡ್ಸ್ನ ಜೋಡಿಸಿದಾಗ ಮಕ್ಕಳು ಕಾರ್ಡ್ ತೆಗಿತಾ ಯಾವ್ಯಾವ ಅಕ್ಷರ ಎಲ್ಲಿದೆ ಅನ್ನೋ ಒಂದು ಅಂದಾಜು ಗೊತ್ತಾಗತ್ತೆ. ಸೊ ಅವಾಗ ಮಕ್ಕಳು ಸರಿಯಾದ ಯೆಲ್ಲೋ ಕಾರ್ಡ್ ಹಾಗೆ ಬ್ಲೂ ಕಾರ್ಡ್ನಲ್ಲಿ ಒಂದೇ ಅಕ್ಷರಗಳನ್ನ ತೆಗೆದು ಗುರುತಿಸಿದಾಗ ಅವ್ರಿಗೆ 1 ಪಾಯಿಂಟ್ ಸಿಗತ್ತೆ. ಹೀಗೆ ಯಾರು ಈ ಆಟನ ಪೂರ್ತಿ ಮುಗಿಸ್ತಾರೆ ಅವ್ರಿಗೆ ಹೆಚ್ಚಿನ ಅಂಕಗಳು ಸಿಕ್ಕಿ ಈ ಆಟನ ಗೆಲ್ತಾರೆ.
ನೋಡಿದ್ರಲ್ಲ ನನ್ನ ಸ್ನೇಹಿತರೆ, ಆ ಇಂದ ಹಿಡಿದು ಆವರೆಗಿನ ಸ್ವರಗಳಲ್ಲಿ ಎಷ್ಟು ಥರ ಆಟಗಳನ್ನ ಆಡ್ಬೋದು, ಇದ್ರ ಜೊತೆ ಎಷ್ಟು ಬೆನಿಫಿಟ್ಸ್ ಕೂಡ ಆಗಿದೆ. ಈ ಎಲ್ಲ ಬೆನಿಫಿಟ್ಸ್ ಜೊತೆ ಮೆಮೊರಿ ಕೂಡ ಎನ್ಹ್ಯಾನ್ಸ್ ಆಗ್ತಾ ಇದೆ. ಅದೇ ಈ ಸಂಚಿಕೆಯ ವಿಶೇಷ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕನ್ನಡ ಒಪ್ಪಿಕೊಳ್ಳೋಣ, ಕನ್ನಡ ಅಪ್ಪಿಕೊಳ್ಳೋಣ. ಇದು ನನ್ನ ಮಾತೃಭಾಷೆ, ನಿಮ್ಮ ರಾಜ್ಯಭಾಷೆ. ಈ 21ನೇ ಶತಮಾನದಲ್ಲಿ ಕನ್ನಡ ಉಳಿಸೋಣ, ಹಾಗೆ ಬೆಳೆಸೋಣ. ಮುಂದಿನ ಸಂಚಿಕೆ ಅಲ್ಲಿ ಕೂಡ ಹೆಚ್ಚಿನ ಆಟಗಳನ್ನ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.